ಪ್ರೀತಿ, ಓ ಬನ್ನಿ ಶರತ್, ಕುಳಿತುಕೊಳ್ಳಿ. ಇರಲಿ ಇರಲಿ. ಏಕೆ ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳೋಕೆ ಎಷ್ಟೊಂದು ನಾಚಿಕೆನಾ? ಎಲ್ಲಿ ನಿಂತುಕೊಂಡರು ಅದು ನನ್ನ ಮನೆನೇ ಅಂದಾಗ ನೀನಿಷ್ಟು ಹೇಳೋದೆ? ಓ, ಮಾತಿನಲ್ಲಿ ತುಂಬಾ ಚೆನ್ನಾಗಿ. ಹಾ, ಒಂದು ಮಿನಿಟ್ ಕಾಫಿ ತೆಗೆದುಕೊಂಡು ಬರ್ತೀನಿ. ಬೇಡ ನೀನು, ಈಗ ತಾನೇ ಕಿರಣ್ ಹೋಟೆಲ್ನಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಅದಿರಲಿ, ಅದೇಕೋ ಫೋನಿನಲ್ಲಿ ಅರ್ಜೆಂಟ್ ಬರ್ಲಿಕ್ಕೆ ತಿಳಿಸಿದೆಯಲ್ಲ, ಯಾಕೆ? ಯಾಕೆ ಎಂದು ಕೊನೆವರೆಗೂ ನನ್ನ ಮಾತಿಗೆ ಟೀಕೆ ಮಾಡೋದನ್ನ ಬಿಡಲೇ ಇಲ್ಲ ನೀವು. ಅಂದರೆ ಏನು ಪ್ರೀತಿ ನಿನ್ನ ಮಾತು? ಅಂತೂ ಆ ರಾಜುವಿನ ಹೊಲದಲ್ಲಿ IAS ಸ್ಥಾಪಿಸಿದ ನಂತರ ನೀವ್ ಏನಂತ ಹೇಳಿದ್ರಿ ಆಗ್ಲಿ ಮರ್ತ್ಬಿಟ್ರ? ಓಹೋ, ಅಂತೂ ಇವಳಿಂದ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಅಂದು ನಾನಂದ ಮಾತಿಗೆ ಮಂದ ಬುದ್ಧಿಯವಳಾಗಿ ಆನಂದದಿಂದ ತಂದು ಕೊಡುತ್ತಿದ್ದಾಳೆ ತನ್ನೆಲ್ಲ ಸರ್ವ ಆಸ್ತಿಯ ಕಾಗದ ಪತ್ರಗಳನ್ನು. ಇದೇ ಸಮಯದಲ್ಲಿ ಎತ್ತಿ ಹಾಕಬೇಕು ಅವಳ ಆಸ್ತಿಯ ಜೊತೆ ಅವಳ ಮನೆಯಲ್ಲಿರುವ ಹಣ ಆಭರಣವನ್ನು. ಹಾ ಪ್ರೀತಿ, ನನಗೊಂದು ನೆನಪಿಗೆ ಬರ್ತಾ ಇಲ್ಲ. ಎಲ್ಲಿದ್ದೀನಿ ಬದಲೇ? ನನ್ನ ಹೆಸರಿಗಿದ್ದ ಆಸ್ತಿ, ನಮ್ಮ ಯಜಮಾನ ಹೆಸರು ಹೇಳಿರೋ ಎಲ್ಲ ಆಸ್ತಿ ಎಂದು ನನ್ನ ಹೆಸರಿಗೆ ಬಂದಿದೆ. ನನ್ನ ಹೆಸರಿಗೆ ಇದ್ದ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬರೆದುಕೊಡ್ತಾ ಇದ್ದೇನೆ, ತೆಗೆದುಕೊಳ್ಳಿ ಸಹಿಯನ್ನ. ಪ್ರೀತಿ, ಎಂತ ಬುದ್ಧಿವಂತ ತಲೆಯವಳಿ ನೀನು. ಈ ನಿನ್ನ ಸಾಹಸವನ್ನು ನೋಡಿ ನನಗೆಷ್ಟು ಆನಂದ ಆಗುತ್ತಿದೆ ಗೊತ್ತೇ? ಆನಂದವಾಗಿದೆ ಎಂದು ಸುತ್ತಾಗಿ ನಿಂತಿರಿ ಶರತ್. ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಉಳಿದು ನಮ್ಮ ಬಹಳ ಸುಖವಾಗಿ ಸಾಗಬೇಕಾದ್ರೆ ಮೊದಲು ಅದನ್ನ ನಿಮ್ಮ ಹೆಸರಿನಲ್ಲಿ ನೋಂದು ಮಾಡಿಕೊಳ್ಳಿ. ಆಮೇಲೆ ಸಮಯ ನೋಡಿ ಈ ಮನೆಯಲ್ಲಿದ್ದ ಹಣ ಆಭರಣ ತೆಗೆದುಕೊಂಡು ಹೊರಹಾಕಲಾಯಿತು. ಅಂದರೆ ಸದ್ಯಕ್ಕೆ ಸಾಧ್ಯವಿಲ್ಲವೆಂದಾಯ್ತು. ಅವೆಲ್ಲ ಬ್ಯಾಂಕ್ನಲ್ಲಿ ಜಮಾ ಆಗಿವೆ. ಇವತ್ತು ಪಾಸ್ಬುಕ್ ಗಳನ್ನೆಲ್ಲ ರೆಡಿ ಮಾಡಿ ನಾಳೆ ತೆಗೆದುಕೊಂಡು ಬರ್ತೀನಿ. ಓಕೆನಾ? ಓಕೆ ಓಕೆ. ನೀನೆಂತಹ ಸಾಹಸಿ ಹೆಣ್ಣು ಕಡೆ. ಹುಲಿಯ ರಾಜುರನ್ನು ಮನೆಯಿಂದ ಹೊರ ಹಾಕಿದ ವೀರಳು ನೀನು. ರಾಜುವಿನ ಅಕ್ಕ, ತಂಗಿ ಹಾಗೂ ನಿನ್ನ ಗಂಡನ ಆಸ್ತಿಕದ್ದ ಕಳಿ ನೀನು. ಈಗ ಅದನ್ನೆಲ್ಲ ನನಗೆ ಒಪ್ಪಿಸಿ ನನ್ನ ಕೈ ಹಿಡಿದ ಮಳ್ಳಿ ನೀನು ಅಲ್ಲವೇ? ನಾವಿಬ್ರು ಒದ್ದಾಗಿ ಬಾಳ್ಬೇಕಾದ್ರೆ ಏನಾದ್ರೂ ಒಂದು ಪ್ಲಾನ್ ಹಾಕಲೇಬೇಕಲ್ಲ. ಈ ನಿನ್ನ ಐಡಿಯಾಗೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೀನಿ ಪ್ರೀತಿ. ಈ ಸಂತೋಷದ ಸಮಯದಲ್ಲಿ ಈ ನಿನ್ನ ರಸಿಕನ ಮನವನ್ನು ತಣಿಸಬಾರದು ಚೆನ್ನ.
ವಾಟ್ ಎ ಬ್ಯೂಟಿಫುಲ್ ಸೀನ್. ಉಂಡ ಮನೆಗೆ ದ್ರೋಹ ಬಗೆಯುವ ಚಾಂಡಾಲ ನೀನಾದಿಯಲ್ಲೋ. ಅವಳು ಚಾಂಡಾಲನಲ್ಲ, ನೀನು ಚಾಂಡಾಲ. ಪ್ರೀತಿ, ನಿಮ್ಮ ಕೈಯನ್ನ ಇನ್ನು ಮೇಲೆ ನೀವು ಕೈ ಮಾಡಬೇಕಾದದ್ದು ನನ್ನ ಮೇಲೆ ಅಲ್ಲ, ಆ ನಿನ್ನ ಜ್ಯೋತಿಯ ಮೇಲೆ. ಹೌದು, ಗಂಡ 100 ದಾರಿ ತುಂಬಿದ್ರೆ ಹೆಂಡತಿ 1000 ದಾರಿ ತುಂಬ್ತಾಳೆ. ಮಾವು ನೆನೆಸ್ಕೊಂಡಿರೋ ನೀನೇ ನಿನ್ನ ತಮ್ಮನ ಮಡದಿಯೊಂದಿಗೆ ಒಂದಾಗಿ ಬಾಳ್ತಿರುವಾಗ ನಿನ್ನ ಹೆಂಡತಿಯಾದ ನಾಡು ಇಂಥವರ ಜೊತೆ ಮಾಡಿದ್ರೆ ತಪ್ಪೇನು? ನನ್ನ ಕೈ ಹಿಡಿದು ನನ್ನ ಬಾಳ ಜ್ಯೋತಿಯಾಗಿ ಬಂದ ನೀನು ಇಂದು ಈ ಮೂರ್ಖನ ಮನದರ್ಶಿಯಂತೆ ಹಾರಿ ನಕ್ಕು ನಲಿಯುತ್ತಿರುವೆ ಅಂದಾಗ ಇವನ ವಿಷಯ ನಿನಗೆ ಗೊತ್ತಿಲ್ಲ. ಮಗಳಂತಿರುವ ನನ್ನ ಜ್ಯೋತಿಯ ಮೇಲೆ ಕಣ್ಣು ಹಾಕಿದ್ರಲ್ಲ, ಎಂತ ಮಹಾಪಾಪಿಗಳು, ಎಂತ ಮಹಾಪಾಪಿಗಳು. ನಿನ್ನ ಕಾಮದಾಹ ತೀರಿಸೋಕ್ಕಾಗಿ ಇಂಥ ಕಟುಕನ ಸ್ನೇಹ ಮಾಡಿದ್ಯಾ ಚಾಂಡಾಲನೆ? ಇವನ ವಿಟ ಪುರುಷನ ಸ್ನೇಹ ಮಾಡಿದ ನೀನು ಈ ಮನೆಯಿಂದ ಹೊರಗೋಗು. ಮನೆ ಎಲ್ಲಿದೆ ನಿನ್ನ ಮನೆ ಎಂದು ನೀನಿವಳ ಮಾತು ಕೇಳಿ ಹುಲಿಯ ರಾಜರನ್ನು ಮನೆಯಿಂದ ಹೊರ ಹಾಕಿದೆಯೋ ಅಂದೇ ಹಾರಿ ಹೋಯಿತು ನಿನ್ನ ಹೆಸರಿಗಿದ್ದ ಈ ಮನೆ ಎಂದು ನೀನಿವಳನ್ನು ಹೆಂಡಕ್ಕೆಂದು ಒತ್ತಿಕೊಂಡು ನಂತರ ನನ್ನ ಸ್ನೇಹ ಕಟ್ಟಿದೆವು ಅಂದೇ ನಿನ್ನ ಕೈ ತಪ್ಪಿ ನನ್ನ ಕೈ ಸೆರೆಯಾದಳು ಈ ನಿನ್ನ ಹೆಂಡತಿ ಅಂದಾಗ ನೀನೀಗ ಮರ್ಯಾದೆಯಿಂದ ಈ ಮನೆ ಬಿಟ್ಟು ದಾಟದಿದ್ದರೆ ಕ್ಷಣದಲ್ಲಿ ತುಂಡಾಗಿ ಬೀಳುವುದು ಈ ನಿನ್ನ ಶರೀರ ಎಚ್ಚರ. ನನಗೆ ಎಚ್ಚರ ಹೇಳುವ ಲುಚ್ಚ, ನಾನಿನ್ನ ಕೊಚ್ಚೆ ಹಾಕದ ಬಿಡಲಾರ, ಕೊಚ್ಚೆ ಹಾಕಲಾರ ಬಿಡಲಾರೆ. ಹಾಗಾದರೆ ತೆಗೆದುಕೋ. ನಾನು ಯಾರ ಮಾತನ್ನು ಕೇಳೋದಿಲ್ಲ. ಈ ಪಾಪಿಯ ಜೀವ ಉಳಿಸೋದಕ್ಕಾಗಿ ಇಂದು ಈ ಕಟುಕನ ಗುಂಡೇಟಿಗೆ ಬಲಿಯಾದೇನೋ ಕಂದ, ಬಲಿಯಾದೆಯ ಮಾತನಾಡಬೇಕೆಂಬ ಈ ಜೀವವೇ ಪಾಪದಿಂದ ನೇತಾಡುತ್ತಿರುವಾಗ ನಾನೀಗ ಏನು ಮಾತನಾಡಲಿ ತಂದೆ? ಮಾತನಾಡಲಿ ಇಲ್ಲ ರವಿ, ನೀನು ಮಾತನಾಡ್ತೀಯಪ್ಪ, ಮಾತನಾಡೋ ರವಿ, ಮಾತನಾಡ. ಹೌದಪ್ಪ, ಈ ಕಲಿಯುಗದಲ್ಲಿ ತಂದೆ ಮಾಡಿದ್ದು ಕರ್ಮ ಮಕ್ಕಳಿಗೆ ಅಂಟುಕೊಂಡು ಬರುತ್ತಿರುವಾಗ ಸ್ವಂತ ತಂದೆಯಾದ ನೀನೇ ಈ ಮಾಯಾವತಿಯ ರೂಪಕ್ಕೆ ಮರುಳಾಗಿ ಸತಿ ಸಾವಿತ್ರಿ ಎತ್ತಿರುವ ನನ್ನ ತಾಯಿಯನ್ನು ಕೊಲ್ಲಿಸಿ ಎಂದು ಇವಳ ಕೈ ಹಿಡಿದೆ. ಅಂದೇ ನಮ್ಮನ್ನೆಲ್ಲ ಹೊರ ಹಾಕಿದೆ. ಅಂದೇ ಯಮ ಬಂದು ನಿಂತಿದ್ದಾನಪ್ಪ ನನ್ನ ಪಾಲಿಗೆ. ಎಲ್ಲಿದೆ ನಿನ್ನ ಧರ್ಮದ ದಾರಿ? ಎಲ್ಲಿ ಕೈ ಎತ್ತಿ ಹೇಳು ಕಂದ. ರವಿ, ಹೌದು, ಈ ಸಮಾಜಕ್ಕೆ ಸತ್ಯ ಯಾವುದೊಂದು ಕೈ ಎತ್ತಿ ತೋರಿಸಲೇಬೇಕು. ಸತಿ ಸಾವಿತ್ರಿ ಅಂತ ನನ್ನ ಸತಿಯೊಡನೆ ಕಾಮ ಕ್ರೀಡೆ ಆಡಿದ ಇವನಿಗೂ ಶಿಕ್ಷೆ ಆಗಲೇಬೇಕು. ಸುಂದರ್, ನಿನ್ನ ಮಗನನ್ನು ನೀನೇ ಕೊಲೆ ಮಾಡಿದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ. ಯಾರು ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್? ಯಾರು ಹೇಳ್ತಾ ಇದ್ದಾರೆ? ನಿನ್ನ ಹೆಂಡತಿಯಾದ ನಾನು ಹೇಳ್ತಾ ಇದ್ದೀನಿ. ಹೌದು, ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಬಿಸಿ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಪಂಚರ ಮಾಡಿ ಇವನನ್ನು ಎಳೆದುಕೊಂಡು ಬನ್ನಿ. ನೋಡಮ್ಮ, ಸ್ಟೇಷನ್ಗೆ ಬಂದು ಒಂದು ಸರಿಯಾದ ಕಂಪ್ಲೇಂಟ್ ಕೊಟ್ಬಿಡು. ಸಿಂಗಾರಮ್ಮ, ಚೆನ್ನಾಗಿದೆಯೇನಮ್ಮ?
ಚೆನ್ನಾಗಿದ್ದೀನಿ ರಾಜಣ್ಣ, ಈಗ ಬಂದೇನು? ಹೌದಮ್ಮ, ಈಗಲೇ ಬಂದೆ. ಅದೆಲ್ಲ ಇರ್ಲಿ, ನನ್ನ ಬಂಧು ಬಳಗ ಎಲ್ಲ ಹೇಗಿದೆಯಮ್ಮ? ಚೆನ್ನಾಗಿದೆ ರಾಜಣ್ಣ, ಆದ್ರೆ ನನಗೆ ಹೇಳಿಕ್ಕೆ ಅಸಾಧ್ಯವಾಗುತ್ತಲ್ಲ. ಏನಮ್ಮ ನೀನು ಈ ರೀತಿ ಹೇಳ್ತಿರು? ಏನಾಯ್ತು ಹೇಳಮ್ಮ. ನೀನು ಮನೆ ಬಿಟ್ಟು ಹೋದ ನಂತರ ಪ್ರೀತಿಯವರು ಎಲ್ಲರನ್ನು ಹೊರಗೆ ಹಾಕಿ ಮಹಾಪಾಶ ಮಾಡಿ ರವಿ ಮರಣಕ್ಕೆ ಕಾರಣ ಆಯ್ತು ರಾಜಣ್ಣ. ರವಿ ಮರಣಕ್ಕೆ ಕಾರಣ ಏನು? ನನ್ನ ಅಳಿಯ ರವಿ ಸತ್ತು ಹೋದನೆ? ವಿಷಮ ಜ್ವರದಿಂದ ಸತ್ತು ಹೋದನೇ ಇಲ್ಲ, ಆ ಕಟುಕರಿಂದ ಕೊಲೆಯಾಗಿ ಸತ್ತು ಹೋದನೆ. ಹೇಳಮ್ಮ, ಯಾರಿಂದ ಯಾವ ಕಾರಣದಿಂದ ಸತ್ತನೆಂಬುದನ್ನು. ರಾಜಣ್ಣ, ಕೊಲೆ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮ ಸುಂದರ ಮಾವನನ್ನು ಪೊಲೀಸರು ಹಿಡ್ಕೊಳ್ಳೋದು ಮಾತ್ರ ನಿಜ ರಾಜಣ್ಣ, ನಿಜ. ಏನು? ಸುಂದರನನ್ನು ಜೈಲಿಗೆ ಒಯ್ಯಬೇಕಾದರೆ ಹೆತ್ತ ಮಗನ ತತ್ತು ಅವನೇ ಕೊಯ್ದಿರುವನೇ? ಎಲೆ ವಿಧಿ, ಇಂಥ ಪರಿಯಾಗಿ ಬರದೆಯಾ ನನ್ನ ಅಳಿಯ ರವಿಯ ಹಣೆ ಬರಹವನು? ಇಲ್ಲ ರಾಜಣ್ಣ, ನೀನು ಬದುಕೊಳ್ಳಲೇಬೇಕು. ಅಂದ ಹಾಗೆ ಕೃಷ್ಣನ ಮರ್ತನವಾಗುದು ರಾಜಣ್ಣ, ಮರ್ತನವಾಗೋದು. ಹೌದಮ್ಮ, ದುಷ್ಟರ ಮರ್ದನವಾಗಬೇಕು ನಿಜ. ಆದರೆ ನೀ ಹೇಳಿದಂತೆ ಈ ಕಲಿಯುಗದ ಕರ್ಮದ ಕಗ್ಗಂಟನ್ನು ಬಿಡಿಸಬೇಕೆಂದು ನಾ ಬಂದರೆ ಎಷ್ಟು ವಿಧವಾದ ರೀತಿಯಲ್ಲಿ ಎಣೆದಿದ್ದಾನೆ ನೋಡುವ ಕಲಿದೇವ. ಸುಖವಾಗಿ ಬದುಕಬೇಕೆಂದಿರುವ ಬಡವರನ್ನು ತಿಂದು ಸದುಮಲಚಾರಿ ಸಂಪನ್ನರಂತೆ ಕಾಣುತ್ತಿದ್ದಾರೆ ಈಗಿನ ಶ್ರೀಮಂತರು. ಬಡವ ದುಡಿದು ಸತ್ತನೆಂಬ ಪಾತ್ರಕ್ಕೆ ನಾಂದಿ ಹಾಡಿಸುತ್ತಿದ್ದಾರೆ ಈಗಿನ ಕಪಟಿಗಳು. ಆ ಕಪಟಿಗಳಿಗೆ ತಕ್ಕ ಪಾತ್ರ ನಾ ಕೊಟ್ಟು ನಾ ನಾಟಕ ಆಡಿಸಲೇಬೇಕು. ಅಂದಾಗ ತಿಳಿಯುತ್ತದೆ ಬಡ ಭಾರತೀಯ ಹೆಡೆ ಎತ್ತಿ ನಿಂತಾನೆಂದು. ಸಿಂಗಾರಮ್ಮ, ಬಾರಮ್ಮ ಹೋಗೋಣ. ಆಯ್ತು ಬಾ, ನಾ ಹೋಗೋಣ. ಶರಾಬ್ ಏನ್ರಿ ಇದು ಚೀರಾಟ? ಇದು ಚೀರಾಟ ಅಲ್ಲ ಜ್ಯೋತಿ, ಎಂದು ನಡೆಯಲಿದೆ ಆ ಯುದ್ಧರಣ ರಂಗಭೂಮಿಯಲ್ಲಿ. ಇವತ್ತು ದೇವಿ ಪೂಜೆ, ಶಾಂತಿಯನ್ನು ಹೊಂದುವುದನ್ನು ಬಿಟ್ಟು ಈ ರೀತಿ ನೀವು ಕ್ರಾಂತಿ ತಾಳಿದ್ರೆ ಹೇಗೆ ರೀ? ಕ್ರಾಂತಿ ತಾಳಲೇಬೇಕು ಜ್ಯೋತಿ, ಕ್ರಾಂತಿ ತಾಳಲೇಬೇಕು. ಈ ಜಗದ ರಾಕ್ಷಸರನ್ನು ಸಂಹಾರ ಮಾಡಬೇಕಾದ್ರೆ ಮಹೇಶ ಮರ್ದಿನಿ ಆಗಲಿಲ್ಲವೇ? ಬ್ರಹ್ಮ ವಿಷ್ಣು ಮಹೇಶ್ವರರು ಈ ದೇವಿಗೆ ಸೊಕಡಾಗಿ ನಿಂತು ಅವರ ತಮ್ಮ ಶಕ್ತಿಯೆಲ್ಲ ಧಾರೆ ಎರೆದುಕೊಟ್ಟು ಈಗ ನನಗೆ ನಾನು ಈ ಗಂಡು ಕೊಡಲೆಯೊಂದು ಹಿಡಿದು ಕೆರಳಿದ ಗಂಡು ಹುಲಿಯಾಗಿ ನನಗೆ ಈಗ ಯಾರು ಸಪೋರ್ಟ್ ಮಾಡ್ತಾ ಯಾರೂ ಇಲ್ಲ, ಹೇಳೋರು ಕೆಲವರಲ್ಲ ಯಾರು ಇಲ್ಲ. ಈ ಗಂಡು ಕೊಡಲೆಯೊಂದಿದ್ದರೆ ಸಾಕು, ಈಗಲೇ ಹೋಗಿ ಅವರ ಸಂಹಾರ ಮಾಡಿ ಬಂದೇ ಬರುತ್ತೇನೆ. ಅವಾಗ ನಿನ್ನ ದೇವಿಗೆ ನಮಸ್ಕಾರ ಮಾಡ್ತೀನಿ. ಅಯ್ಯೋ ದೇವಿ, ಇವರು ಹೋಗಿ ಬಿಟ್ರಲ್ಲ ದೇವಿ, ಯಾವುದೇ ರೀತಿ ತೊಂದರೆ ಆಗದ ಹೇಗೆ ಕಾಪಾಡಪ್ಪ. ಜ್ಯೋತಿ, ಜೀವವಿಲ್ಲದ ಈ ಗಾಯತ್ರಿಗೆ ಕಕ್ಕರಿಸಿ ಹತ್ತು ಬೇಡಿಕೊಂಡರು ಎಂದು ಉತ್ತರಿಸಬೇಕು ಆಡಿನ ದೇವಿ. ಕಾಮುಕ, ನೀನೇಕೆ ಬಂದೆ ಇಲ್ಲಿ? ನಾನೇಕೆ ಇಲ್ಲಿ? ಹೆದರಬೇಡ ಜ್ಯೋತಿ, ಹೆದರಬೇಡ. ಹತ್ತು ನಿನ್ನ ಬಣ್ಣದ ಬದುಕನೇಕೆ ಬಲಿದಾಗಿಸಿಕೊಳ್ಳುತ್ತೀನಿ. ಮಧು ತುಂಬಿದ ನಿನ್ನ ಮೃದು ಶರೀರವನ್ನು ಮಧು ನಾನೆಂದು ನನಗೆ ಅರ್ಪಿಸಿದರೆ ಸತ್ಯವಾಗಿ ಈಡೇರಿಸುವೆ ನಿನ್ನ ಆಸೆ ಆಕಾಂಕ್ಷೆಗಳನ್ನು. ಮುಚ್ಚ ಬಾಯಿನ ರಾಕ್ಷಸ, ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಬಂದು ಪರಸ್ತ್ರೀ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವುದಕ್ಕೆ ಇದನ್ನೇನು ಬೇಸೇರ ಕೂಟ ಅಂತ ತಿಳಿದುಕೊಂಡಿದ್ಯಾ? ಪತಿ ಸೇವೆಯಲ್ಲಿ ನಡೆಗಿದ ಪತಿವ್ರತ ಹೆಣ್ಣು ನಾನು. ನನ್ನ ಕೊರಳಲ್ಲಿ ನನ್ನ ಗಂಡ ಕಟ್ಟ
ಕಟ್ಟಿದ ಮಂಗಲ ಸೂತ್ರ ಇದೆ. ಅಣ್ಣ ತಮ್ಮಂದಿರು ಇದನ್ನು ನೋಡಿಕೊಂಡು ಸುಮ್ಮನೆ ಹೋಗಿ. ಜ್ಯೋತಿ, ಮಂಗಳ ಸೂತ್ರ ನನ್ನ ತಮ್ಮನಿಂದ ಕೈ ತಪ್ಪಿ ಹೋಗಿರುವ ನಿನ್ನ ಮಂಗಳ ಸೂತ್ರ ನಿನ್ನ ಮರಳಲ್ಲಿ ಕಂಗಾಲಾಗಿ ಕೊರಗುತ್ತಿದೆ. ನಿನಗೆ ನೆನಪಿಲ್ಲವೇ ಜ್ಯೋತಿ? ಇದೆಲ್ಲ ಹೊಳೆದು ನಿನ್ನ ಬಾಳ ಬಳ್ಳಿ ಹಬ್ಬಿ ಭವ್ಯವಾದ ಹಂದರವಾಗಬೇಕಾದರೆ ಈ ಜಯರಾಜನ ಕೈಯಿಂದ ಕರಿಮಣಿ ಕಟ್ಟಿಸಿಕೊಂಡು ಬೆಳಗಿಸಿಕೋ ಆ ದೇವರು ಕೊಟ್ಟ ಕುತ್ತಿಗೆಯನ್ನು. ಮುಚ್ಚು ಬಾಯ್ನ. ನೀನೊಬ್ಬ ರಾಜಕಾರಣಿಯಾಗಿ ನಾಡಿನ ಜನತೆಯನ್ನು ಶಾಂತತೆಯಿಂದ ಕಾಪಾಡಬೇಕಾದವನೇ ನೀನೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಎಲ್ಲಿದೆ ಸತ್ಯ, ನ್ಯಾಯ, ನೀತಿ, ಶಾಂತಿ ಎಂಬ ಮಾತು? ಇಲ್ಲಿ ಈ ಯುಗದಲ್ಲಿ ಸತ್ಯ ಶಾಂತಿ ಎಂದು ಪ್ರವೃತ್ತ ನಡೆದರೆ ಸತ್ಯ ಹರಿಚಂದ್ರಂತೆ ಸುಡುಗಾಡು ಕಾಯಬೇಕಾಗುತ್ತದೆ ಈಗಿನ ರಾಜಕಾರಣಿಗಳು. ಜ್ಯೋತಿ, ಇದು ನೀತಿ ಎಂದು ಬೋಧಿಸಿ ಇದನ್ನೇ ಮರಳಿ ಪಡೆಯುವಂತ ಮಾನವಂತರಿಗಿಲ್ಲ ಇಲ್ಲಿ ಮರ್ಯಾದೆ. ಈ ಕಲಿಯುಗದಲ್ಲಿ ನೀ ಗಣತಿಯಾಗದೆ ನನ್ನ ಅರಸಿಯಾದರೆ ನನ್ನ ಅರಮನೆಯಲ್ಲಿ ಮಡದಿಯಾಗಿ ಮೆರೆಯುವೆ. ಒಂದು ವೇಳೆ ಮೈ ತೊರೆದು ನಿಂತರೆ ಕೊಳೆತ ಹಣ್ಣಾಗಿ ಮಣ್ಣು ಸೇರುವೆ ಈ ಜಯರಾಜನ ಕೈಯಿಂದ. ಪಾಪಿ, ನಾನು ಮಣ್ಣು ಸೇರಿದ್ರು ಕೂಡ ಚಿಂತೆ ಇಲ್ಲ. ಆದ್ರೆ ನಿನ್ನಂತ ರಾಜಕಾರಣಿಯ ಸ್ವತ್ತಾಗಿ ಯಾವತ್ತಿದ್ರೂ ಬೀಳುವುದಕ್ಕೆ ಸಾಧ್ಯವಿಲ್ಲ. ಜ್ಯೋತಿ, ಈ ಜಗದಲ್ಲಿ ಏನು ನಡೆಯುತ್ತಿದೆ, ಎಂತದು ಕಾಣುತ್ತಿದೆ ಎಂಬುದು ನಿನಗೆ ಗೊತ್ತಾ? ಹಗಲಿರುಳು ಅಣ್ಣ ತಂಗಿಯಂತೆ ನಟನೆ ಮಾಡಿ ಅದೇ ಅಣ್ಣನ ಜೊತೆಗೆ ಕಾಮ ಕ್ರೀಡೆ ಆಡುವಂತ ಹೇಸಿ ಹಂಗಷ್ಟಿಲ್ಲ ಈ ನಿನ್ನ ಜಗದಲ್ಲಿ. ಮೈದುನೊಬ್ಬ ತನ್ನ ಮಗನೆಂದು ಜನರ ಮುಂದೆ ನಟನೆ ಮಾಡಿ ಅದೇ ಮೈದುನ ಜೊತೆಗೆ ಶರಗಾಸುವ ಹೇಸಿರಣ್ಣರಷ್ಟಿಲ್ಲ ಈ ನಿನ್ನ ಜಗದಲ್ಲಿ. ನನ್ನ ಗಂಡನೊಬ್ಬ ಪುಂಡನೆಂದು ಗಂಡ ಹೊರಗಡೆ ಹೋದಾಗ ಶ್ರೀಮಂತಿಕೆಗಾಗಿ ಮಿಂಡರ ಜೊತೆಗೆ ಮಲಗುವ ಹೇಸಿರಣ್ಣರಷ್ಟಿಲ್ಲ ಈ ನಿನ್ನ ಜಗದಲ್ಲಿ. ನೀ ಅವರಂತಾಗದೆ ನೀ ಆದಿಶೇಷನ ಪದತಿಯಂತೆ ಬೆಳಗುವೆ. ಒಂದು ವೇಳೆ ಎದುರಾಗಿ ನಿಂತರೆ ಮುಗಿಯಿತು ನಿನ್ನ ಜೀವ. ಬಾರೇ ದೂರ ಸರಿದು ನಿಂತು ಮಾತಾಡೋ ಪಾಪಿ. ಹಾಗಾದ್ರೆ ನಾನು ನಿನ್ನ ಜೊತೆಗೆ ಬರುವುದಕ್ಕೆ ನನ್ನನ್ನೇನು ಕುಲಗೆಟ್ಟ ಹೆಣ್ಣು ಅಂತ ತಿಳಿದುಕೊಂಡಿದ್ದೀಯಾ? ಇಲ್ಲ, ನಾನೊಬ್ಬಳು ನನ್ನ ಗಂಡನ ಪಟ್ಟದ ರಾಣಿ ಎನ್ನುವುದನ್ನು ಮರಿಬೇಡ. ಜ್ಯೋತಿ, ಸೊಟ್ಟು ಹೋಗುವೆ. ಇನ್ನೊಂದು ಸಾರಿ ಈ ಜಯರಾಜನ ಜೊತೆಗೆ ವಾದಿಸಿದರೆ ನನಗೆಲ್ಲ ನಿನ್ನ ಗಂಡನ ಭೀತಿ. ನನ್ನ ತಮ್ಮನಿಗೆ ಮೋಸ ಮಾಡಿ ಎಂದು ಆ ಬಡಬಿಕರಿ ಹುಲಿಯನನ್ನು ಕೈ ಹಿಡಿದೆಯೋ ಅಂದೇ ನಿನ್ ಮೇಲೆ ಒಂದು ಕಣ್ಣಿಟ್ಟೆ. ಬಾರೇ ಬಾ. ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೆ ಆದ್ರೆ ಕಳೆದುಕೊಳ್ತೀಯ ಕಣ್ಣನ್ನ. ಜ್ಯೋತಿ, ಒಂದೇ ಒಂದು ಹೆಜ್ಜೆ ನೀ ಹಿಂದಟ್ಟಿಟ್ಟರೆ ಮಣ್ಣು ಸೇರುವೆ ಈ ಜಯರಾಜನ ಕೈಯಿಂದ. ಬಾರೇ ಬಾ. ಜ್ಞಾನವಿಲ್ಲದ ಪಶುವೆ, ಮೊದಲು ಕೈ ಬಿಡ ಈ ಜಗ ಬೆಳಗುವ ಜ್ಯೋತಿಯನ್ನು. ನನ್ನ ಮುಟ್ಟಿ ಜಗದ ನೀತಿ ಬೊಗಳುವ ನೀನಾವರಲೇ? ಅರಿಯುವ ಸಾಗರಕ್ಕೆ ಬತ್ತಿ ಹೊಸಿದು ಹಾಕಿದರು. ಪ್ರಕಾಶ ಕೊಡುವಂತ ಜ್ಯೋತಿಯರ ನೀತಿ ತಪ್ಪಿಸಲು ಹೊರಟಿರುವ ನಿಮ್ಮಂತವರ ಪ್ರಾಣವಿರಲು ಬಂದ ಜನ್ಮ ಎರಚಬೇಡ. ಇವನು ಬರೀ ಜನ್ಮ ಅಲ್ಲ, ಸತ್ತರು ಮತ್ತೆ ಹುಟ್ಟಿ ಬರುವಂತ ಪುನರ್ಜನ್ಮ. ಪುನರ್ಜನ್ಮದ ಮರಿಯೇ, ನನ್ನ ಅರಮನೆ ಸುತ್ತ ನಿನ್ನಂತ ಪುಂಡರ ಮಕ್ಕಳೆಲ್ಲ ಕಸ ಗುಡಿಸಿ ಬದುಕುತ್ತಿರುವಾಗ ನೀನ್ಯಾವ ವೇಷಗಾರನೇ? ನನ್ನ ಜೊತೆಗೆ ವೇಷ ತೊಟ್ಟ ಬಂದ ವೇಷಗಾರ. ಜಗದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತುಳಿದು ನ್ಯಾಯವನ್ನು ಉಳಿಸಬೇಕೆಂದು ಅವತಾರವನ್ನೆತ್ತಿ ಬಂದಿರುವ ನಿಮ್ಮಂತ ದುಷ್ಟರ ಪಾಲಿನ ಹರಿ. ದುಷ್ಟರ
ಪಾಲಿನ ಹರಿ ಆ? ಲೇ ಹರಿಯೇ, ಹಿರಣ್ಯ ಕಶಪುರ ಆರ್ಭಟಕ್ಕೆ ಹೆದರಿ ವೈಕುಂಠ ಸೇರಿದ ನಿನ್ನ ಹರಿ ಮೋಸದಿಂದ ನರಸಿಂಹನಾಗಿ ಬಂದು ಕೊಂದ ಅವನ ಯಾವ ಹರಿ? ನೀನೊಬ್ಬ ಮರಳ ಕುರಿ ಮಗನ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಹಣ್ಣನ್ನು ಬಿಟ್ಟು ಹೊರಡು ಹೋಗು. ಇರೋದಿದ್ದರೆ ನಿನ್ನ ಪರಿಸ್ಥಿತಿ ಚೆನ್ನಾಗಿರಲ್ಲ. ಲೇ ಜಯರಾಜ್, ಪ್ರಾಣಕ್ಕೆ ಎಲ್ಲರಿ ಹೀರೋ ರಾಣಿಯನ್ನು ಮಾತ್ರ ನಿನ್ನ ಕೈಯಲ್ಲಿ ಬಿಟ್ಟು ಹೋಗಲಾರೆ. ಮಿಸ್ಟರ್ ಜಯರಾಜ್, ಈಗ ನೀನು ನನ್ನ ಮುಂದೆ ಹುಚ್ಚರ ಹಾಗೆ ಎಚ್ಚೆತ್ತು ಬಗಳೆ. ಸುಮ್ಮನೆ ಈ ಚಲವಂತ ಹುಲಿಯನ್ನು ಸಿಟ್ಟಿಗೆ ಎಬ್ಬಿಸಬೇಡ. ಮರ್ಯಾದೆಯಿಂದ ಇವಳನ್ನು ಇಲ್ಲಿಯೇ ಬಿಟ್ಟು ಹೊರಟು ಹೋಗು. ಇರದಿದ್ದರೆ ಮಗನೇ, ಈಗಲೇ ನಿನ್ನ ಮರಣ ನನ್ನ ಕೈಯಲ್ಲಿ ಎಂದು ತಿಳಿದುಕೋ. ಲೇ ಜನ್ಮ, ಯಾರ ಮರಣ ಯಾರ ಕೈಲಿದೆ ಎಂಬುದನ್ನ ಇನ್ನು 3 ತಿಂಗಳಲ್ಲಿ ತೋರಿಸ್ತೀನಿ. ನಾನು ಈ ಚಿನಾಲಿಯನ್ನು ಬಿಡಲಾರೆ ಮಗನ. ಮುಂದೈತಿ ನಿನಗೆ ಮಾರಿ ಹಬ್ಬ. 3 ತಿಂಗಳು 3 ತಿಂಗಳಲ್ಲ, 3 ವರ್ಷ ಕಳೆದರು ನಿನ್ನ ಕೈಲಿ. ಹೋಗಲಿ ಮಗನ, ಹೋಗು. ಆ ರೀತಿ ನನ್ನ ಮುಂದೆ ನಡೆಯಲಿಕ್ಕೆ ನಾನೇನು ಕೈಲಿ ಬಳೆ ತೊಟ್ಟು ನಿಂತಿಲ್ಲ. ಯಾರಪ್ಪ ನೀನು? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆ. ನಿನಗೆ ತುಂಬಾ ಧನ್ಯವಾದಗಳು. ತಂಗಿ, ಅಣ್ಣ, ಯಾಕಪ್ಪ, ಯಾಕೆ ಕಣ್ಣಲ್ಲಿ ನೀರು? ಹಾಗೇನಿಲ್ಲಮ್ಮ. ನೀನು ಹಂಗೆ ನಡಿಯಮ್ಮ, ನಾನು ಮತ್ತೆ ಬರ್ತೀನಿ. ಏನಾದ್ರೂ ನನ್ನ ಅಣ್ಣನಾಗಿರ್ಬೋದು. ಇಲ್ಲ, ನನ್ನ ಅಣ್ಣ ಆಗಿದ್ರೆ ತಂಗಿ ಮನೆ ಇದೆ ಅಂತ ತಿಳಿದುಕೊಂಡು ಬರ್ತಾ ಇದ್ದ. ನನ್ನ ಅಣ್ಣ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಬೀದಿಗೆ ಬರುತ್ತೀನಿ ಅಂತ ಹೇಳಿದ ಶರತ್ರು ಇನ್ನೂ ಹೀಗೆ ಬಂದಿದ್ದಾರೆ. ಅವರು ಏನಾದ್ರೂ ನನ್ನ ಮೇಲೆ ಸೂಚನೆ ಮಾಡಿದ್ದಾರೆ. ನೆನೆಸಿದಾಗ ಕನಸಿನಲ್ಲಿರುವ ಈ ಶರತ್ ಓ ನಿನ್ನ ಮನಸ್ಸೆಂದಾದರೂ ಕಲ್ಮಶಗೊಳಿಸಿರುವ ನೇಚರ. ಓ ಬನ್ನಿ ಶರತ್, ನಿಮಗಾಗಿ ಬಿಡಿಸಿದಂತ ಹಣ ಹಾಗೂ ಆಭರಣಗಳೆಲ್ಲ ಸುಟ್ಕೇಸ್ನಲ್ಲಿ ರೆಡಿಯಾಗಿಟ್ಟಿದ್ದೇನೆ, ತೆಗೆದುಕೊಳ್ಳಿ. ಆಹಾಹಾ, ನಿನ್ನನ್ನು ಪ್ರೀತಿಸಿದ ನನ್ನ ಜನ್ಮ ಸಾರ್ಥಕವಾಯಿತು ಪ್ರೀತಿ. ನೀ ನನಗೆ ಈ ರೀತಿ ಉಪಕಾರ ಮಾಡಿದ ನಿನಗೆ ತುಂಬಾ ಥ್ಯಾಂಕ್ಸ್. ನಿಮ್ಮನ್ನ ಕೈ ಹಿಡಿದ ನಡುಗು ಅಷ್ಟೇ ರಾಜ. ಶ್ರೇಷ್ಠವಾದ ನಿಮ್ಮ ಪುಷ್ಟಕರಣಗೊಂಡ ಬಾಂಧವ್ಯದಿಂದ ನನ್ನನ್ನು ಬೇಗ ಅಪ್ಪಿ ಹಾಡಿ ಹರಿಸಿದೀರಾ. ಓಹೋಹೋ, ನಗು ಮುಖದ ನಲ್ಲಿಗೆ ನನ್ನೊಡನೆ ನರ್ತನ ಮಾಡುವ ಆಸೆ ಆಯಿತು ಚಿನ್ನ. ನಿನ್ನ ಆಸೆಯಂತೆ ಆಗಲಿ.
ಪ್ರೀತಿ ಅಭಿನಯದ ಉಭಯಗಾಣದಲ್ಲಿ ತೇಲುತ್ತಾ ವೇಳೆ ಬಹಳವಾಯಿತು. ನಾನೇನು ಬರಲೇ? ನೀವು ಯಾಕಷ್ಟು ಅವಸರ ಮಾಡ್ತಾ ಇದ್ದೀರಾ? ನಾನು ಕೂಡ ನನ್ನ ಡ್ರೆಸ್ ತೆಗೆದುಕೊಂಡು ತಕ್ಷಣ ನಿಮ್ ಜೊತೆ ಕರ್ತಿದ್ದೀನಿ. ಎಲ್ಲಿಯಾದ್ರೂ ಬೇರೆ ಕಡೆ ಹೋಗಿ ಹಾಯಾಗಿರುತ್ತೆ. ಏನು ನೀನು ನನ್ನ ಜೊತೆ ಬರ್ತೀಯ? ಯಾಕೆ? ಹೆಂಡತಿ ಆದವಳು ಯಾವಾಗ್ಲೂ ಗಂಡನಿಗೆ ಇರ್ಬೇಕಲ್ಲ. ಗಂಡ ಪ್ರೀತಿ ಯಾರೋ ನಿನ್ನ ತಾಳಿ ಕಟ್ಟಿದ ಗಂಡ. ರಾತ್ರಿ ಹಗಲೆಲ್ಲ ಜೇಲು ಕಂಬಿಯಲ್ಲಿ ಸುತ್ತ ಜೇಲಿನಲ್ಲಿ ಸುಂದಾಗಿ ಬಿದ್ದಿರುವನಲ್ಲ, ಅವನು ನಿನ್ನ ಗಂಡ. ಇವನು ನಿಮ್ಮಂತ ಧನಲಕ್ಷ್ಮಿಯ ಶೀಲವತಿಯ ಶಿಲ್ಪೆ ಮಾಡಿ ಒಗೆದು ಕೊನೆಗೆ ನಿಮ್ಮ ಶ್ರೀಮಂತಿಕೆಯನ್ನು ಹೊತ್ತೊಯ್ಯಲು ಹೊರಟು ಬಂದ ಶರತ್ ನರಿಯಾಚೆಗೆ. ಹೀಗೆ ಮಾತನಾಡುತ್ತಿರುವಿರಿ ನೀವು ಹುಚ್ಚು ಹಿಡಿದವರಂತೆ. ನಿಮಗಾಗಿ, ನಿಮ್ಮ ಪ್ರೀತಿಗಾಗಿ ಈ ಮಣಿಯಿಂದ ಮುತ್ತಿನಂತ ಮೈದನರನ್ನ ಹೊರ ಹಾಕ್ತೆ. ನಿಮಗಾಗಿ ನನ್ನ ಗಂಡನನ್ನ ಜೈಲಿಗೆ ಕಳಿಸ್ತೆ. ನಿಮಗಾಗಿ ನನ್ನೆಲ್ಲ ಆಸ್ತಿ ಅಂತಸ್ತನ್ನ ಕಳ್ಕೊಂಡೆ. ಇಷ್ಟೆಲ್ಲ ಹಾಳಾಗ್ಲಿಕ್ಕೆ ನೀವೇ ಕಾರಣ. ಈಗ ನನ್ನ ಕೈ ಬಿಟ್ಬಿಡಿ ಶರತ್, ನಿಮ್ಮ ಕಾಲಿಗೆ ಬಿದ್ದು. ಸರಿಯಾಸಿಗೆ ನಿರ್ಲಜ್ಜ ಹೆಣ್ಣೆ. ಗಂಡನಿಗೆ ಮೋಸ ಮಾಡಿ ಮಿಂಡನಿಗೆ ನಿನ್ನ ದೇಹ ಸುಖ ಮಾಡಿದ ನೀನು, ನಾಳೆ ನನ್ನನ್ನು ಮಾರಲ ಹೇಸದ ಹೆಣ್ಣು ನೀನು. ನೀನು ನನ್ನ ಕತ್ತರಿಸಿದ, ಆದ್ರೆ ನೀವು ನನ್ನನ್ನ ಕೈ ಬಿಡೋದಿಲ್ಲ ಅನ್ನೋ ಮಾತು ಎಷ್ಟು ಬೇಗ ಮರ್ತ್ಬಿಟ್ರ? ನಾನು ನಿನ್ನ ಕೈ ಬಿಡುವುದಿಲ್ಲ ಎಂದು ಮಾತು ಕೊಟ್ಟಿರಬಹುದು, ಆದರೆ ನೀನು ನಿನ್ನ ಗಂಡ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಕಾಲಕ್ಕೆ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಸೇವೆ ಮಾಡ್ತಾ ನಿಮ್ಮ ಜೊತೆ ಬದುಕುತ್ತೀನೆಂದು ನೀನ ಮನೆಗೆ ಮಾತು ಕೊಟ್ಟು ಈಗ ನನಗೆ ತಿಥಿ ಹೇಳಲು ಬರುವೆಯಾ ಎಣ್ಣೆ? ಈಗ ಎಲ್ಲಿ ಹೋಯ್ತು ಒಂದಿನ ನಿನ್ನ ವಚನ? ಏಕೆ ಮೌನ? ಅದೆಲ್ಲ ನಿನ್ನ ಗೊಂಬೆಯ ಲಗ್ನವೆಂದು ತಿಳಿದುಕೊಂಡಿರುವೆಯಾ ಹೆಣ್ಣೆ? ನಿಮ್ಮಂತ ರಾಕ್ಷಸಿ ಹೆಣ್ಣುಗಳೆಲ್ಲ ಮಕ್ಕಳು ಮರಿಗಳನ್ನು ಮರೆತು ಗಂಡನ ಕಣ್ಣಲ್ಲಿ ಮಣ್ಣೆರಚಿ ನನ್ನಂತಹ ಕಾಮಕನ ಮನಸ್ಸಿ ಇರುತ್ತಾ ಹೊರಟಲ್ಲಿ ಮಧ್ಯ ಪ್ರತಿಯಾಗಿ ನನ್ನಂತ ಕಾಮಾಂಧರು ಹುಟ್ಟಿದ್ದು. ಪ್ರೀತಿ, ನೀನೀಗ ಮರ್ಯಾದೆಯಿಂದ ನನ್ನ ಕೈ ಬಿಟ್ಟು ನಿನ್ನ ಗಂಡನ ಮನೆಯಲ್ಲಿ ಬಿದ್ದಿರ್ತೀಯೋ ಇಲ್ಲ ಈ ಗುಂಡಿಗೆ ಆಹುತಿ ಆಗ್ತೀಯೋ? ಪಾಪ, ನಿನ್ನ ಮೋಸದ ಮಾತಿನಿಂದ ನನ್ನ ಶೀಲವನ್ನ ಹಾಳು ಮಾಡಿದೆ. ನನ್ನೆಲ್ಲ ಸರ್ವ ಆಸ್ತಿಯನ್ನ ದೋಚಿ ನನ್ನ ಗಂಡನನ್ನ ಜೈಲಿಗೆ ಕಳಿಸಿ ಈಗ ನನಗೆ ಪಿಸ್ತೂಲ್ ತೋರಿಸಲು ನಾಚಿಕೆ ಆಗುವುದಿಲ್ಲ ನಿನಗೆ? ನಾಚಿಕೆ? ಪ್ರೀತಿ, ನಾಚಿಕೆ ಎಂಬ 3 ಅಕ್ಷರದ ಅರ್ಥ ತಿಳಿದುಕೊಳ್ಳಬೇಕಾದದ್ದು ನಾನು ಇಲ್ಲ ನೀನು. ಮದುವೆಗೂ ಮುಂಚೆ ಮುಚ್ಚು ಮರಿಯಲ್ಲಿ 3 ಮಕ್ಕಳನ್ನು ಹೆತ್ತು ಶಿಕ್ಷಕ ಸುಂದರನ ಹೆಂಡತಿ ಎಂದು ಹೇಳಿಕೊಳ್ಳಲಿಕ್ಕೆ ನಿನಗೆ ಬರಲಿಲ್ಲವೇ ನಾಚಿಕೆ? ಉಂಡ ಗಂಡು ಹುಲಿಯಂತ ಮೈದುನನ ಮೇಲೆ ಆಪಾದನೆ ಹೊರೆ ಹೇರಿ ಅವನನ್ನು ಮನೆಯಿಂದ ಹೊರ ತಳ್ಳುವಾಗ ನಿನಗೆ ಬರಲಿಲ್ಲವೇ ನಾಚಿಕೆ? ದೈವ ಸ್ವರೂಪದ ಮಲಮಗನನ್ನು ನನ್ನ ಕೈಯಿಂದ ಕೊಲೆ ಮಾಡಿಸಿ ಆ ಆಪಾದನೆಯನ್ನು ನಿನ್ನ ಗಂಡನ ಮೇಲೆ ಹಾಕಿ ಅವನನ್ನು ಜೈಲಿಗೆ ಕಳಿಸುವಾಗ ನಿನಗೆ ಬರಲಿಲ್ಲವೇ ನಾಚಿಕೆ? ಈಗ ಕಾಮದ ಕೃಷಿಗಾಗಿ ನಿನ್ನ ಸರ್ವಾಸ್ತಿಯನ್ನೆಲ್ಲ ನನಗೆ ಒಪ್ಪಿಸಿ ಈಗ ನನ್ನ ಸುದ್ದಿ ಬರುತ್ತೇನೆಂದು ಹೇಳುತ್ತಿರುವೆಯಲ್ಲ, ಈಗ ನಾಚಿಕೆ ಬರಬೇಕಾದದ್ದು ಯಾರಿಗೆ ಹೇಳು? ಏಕೆ ಮೌನ? ಮೌನ ತಾಳಿದ ಮಾನವಂತ ಹೆಣ್ಣೆ, ನಿನ್ನಂತ ಏಸಿ ಹೆಣ್ಣಿಗೆ ಇದೇ ಸರಿಯಾದ ಶಿಕ್ಷೆ.
ನಡೀತಲ್ಲ, ಎಲ್ಲಿ ಏನಾಯಿತು? ಮೈದುನ, ಕ್ಷಮಿಸಿಬಿಡು. ನನ್ನ ಅತ್ತಿಗೆ! ತಪ್ಪಲ್ಲ. ಅತ್ತಿಗೆ ಏನಾಯ್ತು? ಹೇಳತ್ತಿಗೆ. ಹೇಗೆ ಹೇಳಪ್ಪ, ಈ ಬಾಯಿಂದ ಅದನ್ನ ಆ ದುಷ್ಟ ಶರತ್ತನ ಮಾತನ್ನ ಕೇಳಿ ಮನೆಯಿಂದ ಮುತ್ತಿನಂತವ್ರನ್ನ ಹೊರ ಹಾಕ್ದೆ. ಆ ಶರತ್ತನ ಮಾತನ್ನ ಕೇಳಿ ಎಲ್ಲ ಸರ್ವ ಆಸ್ತಿಯನ್ನ ಮೋಸದಿಂದ ಅವನ ಹೆಸರಿಗೆ ಹಚ್ಚಿಸಿ ಅವನಿಂದ ರವಿಯನ್ನ ಕೊಲೆ ಮಾಡಿಸ್ದೆ. ಇಷ್ಟೆಲ್ಲ ಅವನಿಂದ ಹಾಳಾದ್ರು ಈಗ ಅವನೇ ನನ್ನನ್ನ ಕೊಂದು ಹಣ ಅವನ್ನ ದೋಚಿಕೊಂಡು ಓಡಿ ಹೋದಪ್ಪ. ಜಲಾನ್, ನನ್ನ ದ್ರೋಹಿ, ನನ್ನ ಮಗನೇ, ನನ್ನ ಕಂದರನ್ನು ಕೊಂದು ಮತ್ತೆ ನನ್ನ ಅತ್ತಿಗೆಯನ್ನು ಕೊಂದೆಯ ಮಗನೇ. ನನ್ನ ಅತ್ತಿಗೆ ಸರ್ವ ಆಸ್ತಿಯನ್ನು ದೋಚಿಕೊಂಡು ಎಲ್ಲಿ ಹೋದ ಆ ಮಗ? ದೇವರಂದ್ರ ನನ್ನ ಅತ್ತಿಗೆಯನ್ನು ಕೊಂದು ಬರ್ತೀನಿ ಮಗನೇ. ಪಾಪಿ ಈ ಕಡೆಗೆ ಮೈದುನ, ಈ ಕಡೆಗೆ. ಹನುಮಂತ ಮಾಂಗ ಇವರು ಈ ಕಲಾವಿದರು. ಸುಂದರ್ನ ಎಷ್ಟು ಹುಡುಕ್ಯಾಡ್ರು ಒಟ್ಟ ಸಿಗವಲ್ರಿ ಅಪ್ಪ, ಒಟ್ಟ ಸಿಗವಲ್ರಿ. ಎಲ್ಲಿ ಆಡ್ಕೊಂಡ್ ಕೂತಾನ ಒಂದು ಸಂಸವಲ್ತ್ರಿ. ಏನು ಆ ಸುಂದರನಿಗೆ ಸಿಗಲಿಲ್ಲವೇ? ಲೇ ಹಲಕ ಮಗನ, 10 ಆಳುಗಳನ್ನು ಕರ್ಕೊಂಡು ಹೋಗಿ ಸುಟ್ಟಾಡಿ ಬಂದಿಯಲ್ಲ, ಹಾಗೆ ಬಂದಿಯಲ್ಲ, ನಾಚಿಕೆ ಹಾಕೊಂಡು ಚರ್ಮಕ್ಕ. ನಾವೆಲ್ಲ ರಗಡ್ ಹುಡುಕ್ಯಾಡ್ಲಿ ಕರೀರಿ, ಒಟ್ಟ ಸಿಗವಲ್ರಿ. ಎಲ್ಲಿ ಕೂತಾನು, ಯಾರು ಮಾಡ್ಯಾನು, ಒಟ್ಟ ಗೊತ್ತಾಗವಲ್ತ್ರಿ. ಅಂತ ನಾಲ್ಕು ನನ್ನ ಮಗ ನೀ ಭಿಕ್ಷಾಂ ದೇಹಿ. ಯಾವ ಮಠದ ಗುರುಗಳ್ರಿ ನೀವು? ಯಾರೋ ನೀನು? ನಾನು ಕಾಶಿಯಿಂದ ಬಂದ ಮಹಾಸ್ವಾಮಿಗಳು. ಎಲ್ಲಿಗೆ ಬಂದೆ? ಈಗ ನೀವು ಭಿಕ್ಷಾರ್ಥಿಯಾಗಿಯೂ ಬಂದೆ. ಈಗ ನೀವು ಆಸೆ ಇಟ್ಟುಕೊಂಡಿರುವ ವಿಷಯವನ್ನು ಅರ್ಥಪೂರ್ಣವಾಗಿ ತಿಳಿಸಿ ಹೇಳಲು ಬಂದೆ. ಏನು? ನನ್ನ ಕಾರ್ಯವನ್ನು ವರಿಸುವ ಶಕ್ತಿ ನಿನ್ನಲ್ಲಿದೆಯಾ? ಕಾದಿ ಕೊಟ್ಟ ನಿಮಗೆಂತ ತಿಳಿಯಬೇಕು ಈ ಕಾವಿಯ ಮಹಿಮೆ? ಇಲ್ಲಿಯವರೆಗೂ ಎಲ್ಲ ಕೆಲಸವನ್ನು ನೀವು ಖ್ಯಾತಿಯಿಂದ ಮಾಡುತ್ತಾ ಬಂದಿರಲ್ಲವೇ? ಈಗ ಜ್ಯೋತಿಯನ್ನು ಹೆಣ್ಣು ಮಾತ್ರ ಬಾಕಿ ಉಳಿದಿದೆಯಲ್ಲವೇ? ಓಹೋ, ನನ್ನ ಮನಸ್ಸಲ್ಲಿರುವುದನ್ನು ಈ ಸ್ವಾಮಿ ನನಗಿಂತ ಮುಂಚಿತವಾಗಿ ಹೇಳ್ತಾ ಇದ್ದ ಅಂದ್ರೆ, ಓ ಸ್ವಾಮಿಗಳೇ, ಬನ್ನಿ ಕುಳಿತುಕೊಳ್ಳಿ. ಇರಲಿ ಭಕ್ತ, ಇರಲಿ. ಅಣ್ಣನವರು ಹೇಳ್ತಾರಂದ ಮೇಲೆ ಕುಳಿತುಕೊಳ್ಳಿ ಸ್ವಾಮಿಗಳೇ. ಇರಲಿ. ಕುತ್ಕೋರಿ ಅಪ್ಪ, ಕುತ್ಕೋರಿ. ಒಂದ್ ಎಟ್ಟಾಕ ನಿಮ್ ದರ್ಶನ ಮಾಡ್ತೀವಿ ನಾವು. ಇದನ್ನು ತೆಗೆದುಕೊಳ್ಳುವ ಅಭ್ಯಾಸವಿದೆ ನಿಮಗೆ? ನಮಗೆ ಅಭ್ಯಾಸವಿದೆ, ನಿನಗೆ ಇದೆಯಾ? ಇಲ್ಲ, ನಾನು ಇದನ್ನು ತೆಗೆದುಕೊಳ್ಳುವುದಿಲ್ಲ ಭಕ್ತ. ಈ ರೀತಿ ನಿಮ್ಮಂತವರು ಪ್ರಶ್ನೆ ಕೇಳುವವರಿಗೆ ಇದನ್ನು ಹಾಕಿದರೆ ತಾನಾಗೆ ಪ್ರಶ್ನೆ ಕೇಳುವ ಧೈರ್ಯ ಬರುತ್ತದೆ. ಹಾಗಾದರೆ ಹಾಕಿರಿ, ಎಲ್ಲರೂ ಸೇರಿ ತೆಗೆದುಕೊಳ್ಳುತ್ತೇವೆ. ಆಯಿತು.
ಈಗ ನಿಮಗೆ ಬೇಕಾದ ಜ್ಯೋತಿಯನ್ನು ಇಲ್ಲಿಗೆ ಬರುವಂತೆ ಮಾಡಲಿ. ಸ್ವಾಮಿಗಳೇ, ಆ ಜ್ಯೋತಿಯನ್ನು ನನ್ನ 24 ಗಂಟೆಯಲ್ಲಿ ನನ್ನ ತಮ್ಮನ ಕೈ ಹಿಡಿಸಿದರೆ ನನ್ನ ಅರ್ಧ ಆಸ್ತಿಯನ್ನೇ ಕೊಟ್ಬಿಡ್ತೀನಿ. ಅಂದ ಹಾಗೆ ಇಲ್ಲಿಯವರೆಗೂ ನಿಮ್ಮ ದರ್ಪದ ಆಡಳಿತದಲ್ಲಿ ನಿಮ್ಮ ಸಾಧನೆ ಏನೂ ಆಗಿಲ್ಲವಂತಾಯ್ತು. ಲೇ ಪುಕ್ಕ ಸ್ವಾಮಿ, ಈ ಜಯರಾಜನ ಸಾಧನೆ ಕೇಳಿದರೆ ಬಿಕ್ಕಿ ಬಿಕ್ಕಿ ಹತ್ತು ಓಡೋಗುವೆ ಇಲ್ಲಿಂದ. ಆ ಜ್ಯೋತಿಯ ಅಕ್ಕ ತಂಗಿ ತಂದೆ ತಾಯಿಯನ್ನು ಕೊಂದು ಹಾಕಿದವನು ನಾನು. ಆ ಎಲ್ಲ ಕೊಲೆ ಮಾಡಿದವನೇ ನಾನು. ಇದನ್ನೆಲ್ಲ ಪ್ಲಾನ್ ಹಾಕಿ ಕೊಟ್ಟವನ ನಾನ ರೀ ಗುರುಗಳ ನಾನ. ಅದೇ ರೀತಿಯಾಗಿ ಆ ಸುಂದರನಿಗೆ 2ನೇ ಮದುವೆ ಮಾಡಿ ಅಣ್ಣ ತಮ್ಮಂದರಲ್ಲಿ ವಿಷ ಬೆರೆಸಿ ಅವರ ಇಡೀ ಆಸ್ತಿಯನ್ನು ಎತ್ತಿ ಹಾಕಿ ರವಿಯನ್ನು ಕೊಂದು ಹಾಕಲು ಪ್ಲಾನ್ ಹಾಕಿ ಕೊಟ್ಟವನು ನಾನೇ. ಪ್ರೀತಿಯಿಂದ ಅವಳೆಲ್ಲ ಆಸ್ತಿಯನ್ನು ಭರಿಸಿಕೊಂಡು ಕೊನೆಗೆ ಅವಳನ್ನು ಕೊಂದವನು ಕೂಡ ನಾನೇ. ಈಗಲೂ ವಿದೇಶಗಳಿಗೆ ಆನೆದಂತ ಶ್ರೀಗಂಧ ಮರಗಳನ್ನು ಕಡಿದು ಹಾಕಿದ್ದವನು ನಾನೇ. ಇಷ್ಟೆಲ್ಲ ಪ್ಲಾನ್ ಹಾಕಿ ಕೊಟ್ಟವನ ನಾನ. ಹೆಂಗತ್ತೀರಿ ಗುರುಗಳ? ಈಗ ಮತ್ತೆ ನಿಮ್ಮ ಮುಂದಿನ ವಿಚಾರ. ಆ ಜ್ಯೋತಿ ನನ್ನ ತಮ್ಮನ ಕೈ ಹಿಡಿಬೇಕು. ನನ್ನ ಆಯಿಲ್ ಮೇಲೆಗೆ ಪಾರ್ಟ್ನರ್ ಆಗಿದ್ದ ಸುಂದರನ ಸಹಿ ತೆಗೆದುಕೊಂಡು ಅವರನ್ನು ಕೊಂದು ಹಾಕಬೇಕು. ಆ ಹುಲಿಯ ನೌಕರಿ ಕಳೆಕೊಂಡು ರಸ್ತೆಯಲ್ಲಿ ನಾಯಿ ತರ ಅಲಿದಾಡಬೇಕು. ಅದನ್ನು ನಾನು ಕಾಣಬೇಕು, ಅದನ್ನು ನೀನು ಮಾಡಿಕೊಡಬೇಕು. ಮಾಡ್ತೀನಿ. ನಿಶೆಯಿಂದ ಈಗ ಎಚ್ಚರಾದೀರಾ? ಯಾರು ಇವ್ರ? ಯಾವ ವಿಷಯ ನಮಗೊಂದು ಸಂಶಯವಾಗ್ತ್ರಿ. ಆಯಿತು, ಈಗ ನೀವು ಆಸೆ ಇಟ್ಟುಕೊಂಡಿರುವ ಆ ಜ್ಯೋತಿಯನ್ನು ಇಲ್ಲಿಗೆ ಕರೆದುಕೊಂಡು ಬರ್ತೀನಿ. ಆ ಸುಂದರ್ ಈ ಊರಿನ IB 3 ರೂಮ್ನಲ್ಲಿ ಮಲಗಿದ್ದಾನೆ. ಬೇಗ ಹೋಗಿ ಅವನನ್ನು ಹೊತ್ತು ತಂದು ಸಹಿ ತಗೊಳ್ರಿ. ನಾನಿನ್ನು ಹೋಗಿ ಬರ್ತೇನೆ.
ಶರತ್ ಛತ್ರಿ ಆ ಸುಂದರ ಎಲ್ಲಿದ್ದರು ಹೊತ್ಕೊಂಡು ಬಂದ್ಬಿಡ್ರಿ. ಆಯ್ತಲ್ಲ, ಕರೆದುಕೊಂಡು ಬರ್ತೇವೆ. ಈಗ ಹೇಳ್ಕೊಂಡ್ ಬರ್ತೀವ್ರಿ. ಗಣ್ಯರ ತಾಯಿ ನೋಡ್ರಿ, ಸುಂದರ್ನಲ್ಲಿ ಕಟ್ ಹಾಕಲೇನ್ರಿ ಅವನು. ಅವ್ರು ಕಟ್ ಹಾಕ್ಬಿಡಿ ಅಲ್ಲಿ. ಬಂದಿದ್ದು ಬೇಟೆ. ಸುಂದರ್, ನಿನ್ನನ್ನು ಸುಮ್ಮನೆ ಕಟ್ಟಿ ಹಾಕಿಲ್ಲ. ನಮ್ಮಿಬ್ಬರ ಪಾರ್ಟ್ನರ್ಶಿಪ್ ನ ಆಯ್ಕೆಗಳಿಗೆ ಸಹಿ ಹಾಕು. ಇರದಿದ್ದರೆ ಮಗನ ನಿನ್ನ ಈಗಲೇ ಕೊಂದು ಹಾಕಿಬಿಡುವೆ. ಏ ಸುಂದರ್, ಸುಮ್ಮನೆ ಈ ತುಕಡಿ ಮಿಲ್ಲಿಗೆ ಏಕೆ ಆಶೆ ಮಾಡುವೆ? ಸುಮ್ಮನೆ ನಮ್ಮನ್ನು ಎದುರು ಹಾಕಿಕೊಳ್ಳದೆ ಈ ಮಿಲ್ಲಿಗೆ ಸಹಿ ಹಾಕಿಕೊಡು. ಇರದಿದ್ದರೆ ನನ್ನ ಕೈಯಿಂದ ಹೊಡೆಸಿಕೊಂಡು ಸಾಯುವೆ. ಸುಂದರ್, ಶರತ್, ಈಗಲೇ ಅವನನ್ನು ಹೊಡೆದು ಹಾಕ್ಬಿಡು. ಏ ಮರ ಯಾಕೆ ಹೊಡ್ಸೋತಿ? ಸಹಿ ಮಾಡ. ನಮ್ ದನಿಗಳು ಬಾಳ ಕ್ಯಾಟ್ ಅದಾರ. ಸಹಿ ಮಾಡಿಬಿಡು ಹುಡುಗ. ಸುಮ್ಮನೆ ಬಡ್ಸೋನ್ ಸಾಯಿ ಮಾಡಿ ನಮ್ ಕೈಯಾಗ ಸಿಕ್ಕ. ಹೇ ಶರ, ನನ್ನನ್ನು ಏಕೆ ಕಟ್ಟಿದ್ರು? ಈ ತುಕಡಿ ಮಿಲ್ಲಿಗೆ ಆಶೆ ಮಾಡಿ ನಮಗೆ ಸಹಿ ಮಾಡಿ ಕೊಡುತ್ತಿಲ್ಲ, ಅದಕ್ಕಾಗಿ. ಹಾಯ್ ಮಗ, ಹುಲಿ ಕರ್ತನೆಯನ್ನು ಸಾಹೇಬ್ರ, ನಿನ್ನ ಹೇಯ ಕೆಲಸವನ್ನು ಎಷ್ಟು ನೋಡಿದರು ನೀನು? ಗಂಡ ಕಾಳ ಮಗನೇ, ಎಲ್ಲಿದ್ದಾನೆಯಾ ಜಯರಾಜ? ಸಾಹೇಬ್ರ, ನಾನು ಕೊಲ್ಲುದಕ್ಕೊಂಡವ್ರಿ ಕರೀರಿ. ಅಲ್ಲಿ ನಮ್ಮ ಜೈರಾಜ್ ಸಾವುಕಾರದಾನ್ರಿ, ಅವ್ಗಾಟು ಗುಂಡು ಹೊಡೆದ ಕಿಸನ್ ಅವನು ಬಿಡ್ಕೊಂಡ್ ಬೇಡ್ರಿ. ಅಂದಾಗ ನನಗೂ ಶಾಂತ ಆಕೈತ್ರಿ. ಏ ಹುಲಿಯ, ನಾನಿಲ್ಲೇ ಇದ್ದೀನಿ. ಏನಿದೆಲ್ಲ ವಿಷಯ? ನೀವು ಮಾಡ್ತಾ ಇರೋ ಕಳ್ಳಾಟಕ್ಕೆ ಇದೇ ನಿಮಗೆ ಸರಿಯಾದ ಶಿಕ್ಷೆ. SP, ಇದೆಲ್ಲ ನಿನ್ನ ಒಳಸಂಚು ಗೊತ್ತಾಯ್ತು ನನಗೆ. ಮಗನ, ನನ್ನ ಭೇಟಿ ಆಡಲು ಹೋಗಿ ನೀನೇ ಭೇಟಿಯಾಗಿ ಬಿಡುವೆ. ಇನ್ಸ್ಪೆಕ್ಟರ್, ಇವನನ್ನು ಅರೆಸ್ಟ್ ಮಾಡಿ. ಸುಂದರನನ್ನು ಬಿಟ್ಟು ಹಾಕು. ದುಷ್ಟರನ್ನು ಸಂಹಾರ ಮಾಡಿ ನಮ್ಮ ಎಲ್ಲರನ್ನೂ ರಕ್ಷಣೆ ಮಾಡಿದ ನಿನ್ನನ್ನು ಎಂತ ಹೊಡೆದು ಕೂಡ ಕಡಿಮೆನೇ ತಾಯಿ. ಜ್ಯೋತಿ, ಪೂಜೆ ಮುಗಿದಿದೆ. ಮುಗಿದು ಬನ್ನಿಸ್ಕೊಂಡು ಹೌದು, ಹೌದಮ್ಮ, ಈಗಲೇ ಬಂದೆ. ಈ ನಿನ್ನಿಂದ ದೂರ ಇದ್ದ ಈ ಪಾಪಿಯನ್ನು ನನ್ನನ್ನು ಕ್ಷಮಿಸಿ. ಹೌದು, ಇಲ್ಲಿವರೆಗೆ ನಮ್ಮನ್ನೆಲ್ಲ ಕಾಪಾಡಿದಂತ ಆ ಮಹಾತ್ಮ ಶಿವಲಿಂಗೇಶ್ವರನನ್ನು ದುಷ್ಟರನ್ನು ಸಂಹಾರ ಮಾಡಿದಂತೆ ಇಂದು ನಮ್ಮೆಲ್ಲರನ್ನು ಒಂದುಗೂಡಿಸಿದ ಈ ನಮ್ಮ ಕಾರ್ಯಕ್ರಮಕ್ಕೆ ಮಂಗಳ ಗೀತೆ.